ನನ್ನ ಕನ್ಯೆಗಳಿಗೆ ಹೃದ್ರೋಗದಿಂದ ಬಳಸುತ್ತಂತವ್ರ ಹಾಸ್ಪಿಟಲ್ ತಂದ್ರೆ ಸರಿಯಾದ ಫೆಸಿಲಿಟಿ ಇಲ್ಲ, ನೀವು ಕೋಲಾರ ಹೋಗಿ ಅಂದಾಗ ನನ್ನ ಕಣ್ಣು ಮುಂದೆ ಪ್ರಾಣ ಬಿಟ್ಟಂತ ನನ್ನ ಸ್ನೇಹಿತರ ಪರಿಸ್ಥಿತಿ, ಅವರ ಮನೆಗಳ ಪರಿಸ್ಥಿತಿ ಏನು ಅನ್ನೋದನ್ನ ನಮಗ್ ಚೆನ್ನಾಗಿ ಬಹಳ ದುಃಖದಿಂದ ಮಾತನ್ನ ಹೇಳ್ತಾ ಇದ್ದೀವಿ. ಇವತ್ತು ಕೇವಲ ಒಬ್ಬ ಭವನ ಕೃಷ್ಣ ಅಥವಾ ಕೇವಲ ಒಬ್ಬ ಜ್ಯೋತಿ ಬಸು ಅಥವಾ ಕೇವಲ ಒಂದು 4 KGF ಕಮಿಟಿ ಅಥವಾ ಯಾವುದೇ ಕೇವಲ ಒಂದು ಪಕ್ಷ ಮಾತ್ರ ಇವತ್ತು ಈ ಹಾಸ್ಪಿಟ್ಲ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇಲ್ಲ. ನೀವು ಏನಾದ್ರೂ ನಿಮ್ಮಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು ಅಂತಂದ್ರೆ ನಿಮ್ಮದೇ ಆದಂತ ಕಾರ್ಯಕರ್ತರನ್ನ ಕಳಿಸಿ ಕೆಜಿಎಫ್ನ ಪರಿಸ್ಥಿತಿ, ಕೆಜಿಎಫ್ನ ಒಂದು ಹಾಸ್ಪಿಟಲ್ನ ಸ್ಥಿತಿಗತಿ ಬಗ್ಗೆ ತಾವು ಅವಲೋಕನ ಮಾಡಿದ್ರೆ ಗೊತ್ತಾಗತ್ತೆ. ಈ ಕೆಜಿಎಫ್ನ ಜನತೆಯ ಕಷ್ಟ, ಈ ಕೆಜಿಎಫ್ ಜನತೆಗೆ ಹಾಸ್ಪಿಟಲ್ ಹೋದ್ರೆ ಲಂಚ ಯಾವ ರೀತಿ ಪಡ್ಕೊಳ್ತಾ ಇದಾರೆ ಅಂತ ನಾನ್ ನಿಮ್ಗೆ ಬೇಕಾದ್ರೆ ಪ್ರೂಫ್ ಸಮೇತ ಕೊಡ್ತೀನಿ. ಅವ್ರ ವಿರುದ್ಧ ಏನ್ ಕ್ರಮ ತಗೊಳ್ತೀರಾ ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇವತ್ತು ಗುಪ್ಪಲ್ಲಿ ಆಸ್ಪತ್ರೆ ಇರ್ಬೋದು, ಅದಂತರ ಬೆಸ್ಮಂಗ್ಲ ಆಸ್ಪತ್ರೆ ಇರ್ಬೋದು, ಕ್ಯಾಸಂಬಲ್ಲಿ ಇರ್ಬೋದು, ಈ ಕೆಜಿಎಫ್ ಕ್ಷೇತ್ರದ ಹೆಣ್ಮಗಳಾಗಿದ್ರೆ ಈ ತಗಡಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ತರ ಸಾವು ಆದ್ರೆ ನೋವು ಗೊತ್ತಾಗ್ತಾ ಇತ್ತು. ಎಲ್ಲಿಂದನೂ ಬಂದಿರೋರಿಗೆ, ತುಮಕೂರಿಂದ ಬಂದಿರೋರಿಗೆ ಈ ತರ ಸಾವಾದ್ರೆ ನೋವಾಗಲ್ಲ. ಯಾಕೆ? ನಾನು ಸುಮಾರು ಜನ ಮುಖಂಡರು ಕೇಳ್ತಾ ಇದ್ರು, ಸುಮಾರು ಜನ ಹೇಳ್ತಾ ಇದ್ರು ಇವತ್ತು ಪರಿಸ್ಥಿತಿ ಎಲ್ಲ ಇವತ್ತು ಎಲ್ಲರೂ ಕೇಳ್ತಾ ಇದ್ವಿ ಒಂದೇ ಪ್ರಶ್ನೆ, ಅಣ್ಣ ಈ ಕೆಜಿಎಫ್ ತಾಲೂಕಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳು ಒಂದು ಬಹಳ ದೊಡ್ಡ ಹಾಸ್ಪಿಟ್ಲು ಏನಿಲ್ಲಿ ಡಿಸ್ಟ್ರಿಕ್ಟ್ ಸ್ಟೇಟಸ್ ಅನ್ನು ಕೊಟ್ಟಿದ್ರು, ಜಿಲ್ಲಾ ಸ್ಥಾನಮಾನ ಕೊಟ್ಟಿದ್ರು. ಇಡೀ ಕರ್ನಾಟಕದಲ್ಲಿ ಯಾವ್ದಾದ್ರು ಇತರ ಹಾಸ್ಪಿಟಲ್ ಐತೆ ಅಂತಂದ್ರೆ ಕೇವಲ ನಮ್ಮ ಕೆಜಿಎಫ್ ಆಸ್ಪತ್ರೆ. ನಾನು ಶಾಸಕರಿಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಜಿಲ್ಲಾ ಸ್ಥಾನಮಾನ ಯಾಕೆ ಬಂತು ಅನ್ನೋದು ತಾವು ಇತಿಹಾಸ ತಿಳ್ಕೋಬೇಕು. ಯಾಕಂದ್ರೆ ತಾವು PhD ಮಾಡಿದಿಲ್ಲ, ನಮ್ಮಂತ ರೈತ ಮಕ್ಕಳು PhD ಮಾಡಕ್ ಆಗಲ್ಲ, ಯಾಕಂದ್ರೆ ನಮ್ಗೆ ಬಡತನ. ನಿಮ್ಮ ಅಪ್ಪ ಅಂದ್ರೆ ಗೌರವಾನ್ವಿತ ಸಚಿವರು, ಇವತ್ತೇನು APL ಕಾರ್ಡ್ ನ ಕತ್ರಿಗೆ ಆಗ್ತಾ ಇದ್ರಲ್ಲ, BPL ಕಾರ್ಡ್ ಇರಲ್ಲ, ಆತರ ಸಚಿವರುಗಳು ನಿಮ್ಗೆ ಗೋಲ್ಡನ್ ಸ್ಪೂನ್ ಕೊಟ್ಟಿದ್ದಾರೆ, ಮತ್ತೆ
ನಿಮ್ಮನ್ನ ಒಳ್ಳೊಳ್ಳೆ ಕಾನ್ವೆಂಟ್ ಅಲ್ಲಿ ಓದಿಸಿದ್ದಾರೆ. ನಾನು ಹೇಳ್ತಾ ಇಲ್ಲ ಇದನ್ನ, ನೀವೇ ಹೇಳ್ತಾ ಇದ್ದೀರಾ. ನಾನು ಬಹಳ ಬುದ್ಧಿವಂತ ಮಹಿಳೆ, ನನ್ನ ಅಪ್ಪ ನನಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ, ನನ್ನ ಅಪ್ಪ ನನಗೆ ಮಾನ್ಯತೆ ಕೊಟ್ಟಿದ್ದಾರೆ, ನನ್ನ ಅಪ್ಪ ನನಗೆ ಧರ್ಮ ಕಳಿಸ್ಕೊಟ್ಟಿದ್ದಾರೆ ಅಂತ ನೀವೇ ಹೇಳ್ತಾ ಇದ್ದೀರಾ. ಮತ್ತೆ ಮಾತು ಮುಂಚೆ ಹೇಳ್ತಿದ್ರೆ ನಾನು ಹೆಣ್ಮಗಳು, ನನ್ನ ಬೆಳೆಯೋದನ್ನ ನೋಡಿದ್ರೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ನಾನು ಮಾನ್ಯ ಶಾಸಕರಲ್ಲಿ ಒಂದು ವಿಷಯನ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇ ಒಂದು ವಿಷಯ ನಾನು ತಿಳಿಸ್ತೇನೆ. ಇರೋರೆಲ್ಲ ಜೋರಾಗಿ ಹೇಳಿ, ಯಾರಾದ್ರೂ ದುಡ್ಡು ಬಂದಿದ್ದೀರಾ ಇಲ್ಲಿ? ಯಾರಾದ್ರೂ ದುಡ್ಡು ಬಂದಿದ್ದೀರಾ ಅಥವಾ ಬಿರಿಯಾನಿ ಬಂದಿದ್ದೀರಾ? ಏನಕ್ಕೆ ಬಂದಿರೋದು ನಾವು? ಏನಕ್ಕೆ ಬಂದಿರೋದು? ರೂಪಕ, ನೀವೊಂದು ಡ್ಯಾಮ್ ಓಪನ್ ಮಾಡ್ಬೇಕಂದ್ರೆ ದುಡ್ಡು ಕೊಟ್ಟು ಜಾಗ ಕರ್ಸ್ಕೊಳ್ತೀರಾ. ನೀವೊಂದು ಎಲೆಕ್ಷನ್ಗೆ ಒಂದು ಕ್ಯಾನ್ವಾಸ್ ಮಾಡ್ಬೇಕಂದ್ರೆ ದುಡ್ಡು ಕೊಟ್ಟು ಜಾಗ ಕರ್ಸ್ಕೊಳ್ತೀರಾ. ನೀವೊಂದು ಸಭೆ ಮಾಡ್ಬೇಕಂದ್ರೆ ದುಡ್ಡು ಕೊಟ್ಟು ಜಾಗ ಕರ್ಸ್ಕೊಳ್ತೀರಾ. ಇಲ್ಲ ಅಂತ ಹೇಳ್ಬಿಡ್ರಿ, ಇದು ಶವ ಅಂತ ಅನ್ಕೊಂಡಿದ್ರಿ, ಶವದ ಮೇಲೆ ನಾನ್ ಸತ್ಯ ಮಾಡ್ತೀನಿ, ನೀನ್ ದುಡ್ಡು ಕೊಡಿದ್ರೆ ಯಾವ್ದು ನೀವು ಮಾಡಲ್ಲ. ಆದ್ರೆ ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ಮೋಹನ್ ಕೃಷ್ಣ ಇರ್ಬೋದು, ಜ್ಯೋತಿ ಬಾಸ್ ಇರ್ಬೋದು, ನಮಗಿಂತ ಹಿರಿಯರು ಈ KGF ಅನ್ನ ಕಟ್ಟದಂತ ಮಾನ್ಯ ಭಕ್ತವತ್ಸಲನ್ ಸಾರ್ ಇರ್ಬೋದು, ಅಥವಾ ನಮ್ಮ ಇಲ್ಲಿ ಹುಟ್ಟಿರ್ತಕ್ಕಂಥ ಮಣ್ಣಿನ ಮಗ ಆದಂತ ರಾಜೇಂದ್ರ ಇರ್ಬೋದು, ಅಥವಾ ಇನ್ನೂ ಅನೇಕ ಮಹಾನ್ ಅವರು ಈ KGF ಮಣ್ಣುಗೋಸ್ಕರ ಪ್ರಾಣವನ್ನ ಬಿಟ್ಟಿದ್ದಾರೆ, ಆಸ್ತಿಗಳನ್ನ ಕಳ್ಕೊಂಡಿದ್ದಾರೆ, ಕೇಸುಗಳನ್ನ ಹಾಕ್ಸ್ಕೊಂಡಿದ್ದಾರೆ. ಯಾಕೆ? KGF ಅಲ್ಲಿರೋ ಜನರು ನೆಮ್ಮದಿಯಾಗಿ ಬಾಳ್ಬೇಕು ಅಂತ. ಇವತ್ತು ನಮ್ದೊಂದು ಮನವಿ ನಿಮಗೆ ರೂಪಕ, ಹಾಸ್ಪಿಟಲ್ ಯಾಕೆ ಸುಮಾರು ಜನ ಮುಖಂಡರು ಕೇಳ್ತಾ ಇದ್ರು, ಸುಮಾರು ಜನ ಹೇಳ್ತಾ ಇದ್ರು, ಇವತ್ತು ಪರಿಸ್ಥಿತಿ ಎಲ್ಲ ಇವತ್ತು ಎಲ್ಲರೂ ಕೇಳ್ತಾ ಇದ್ದು ಒಂದೇ ಪ್ರಶ್ನೆ, ಅಣ್ಣ ಈ KGF ತಾಲೂಕಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳು ಒಂದು ಬಹಳ ದೊಡ್ಡ ಹಾಸ್ಪಿಟ್ಲು, ಏನಲ್ಲಿ ಡಿಸ್ಟ್ರಿಕ್ಟ್ ಸ್ಟೇಟಸ್ ಅನ್ನು ಕೊಟ್ಟಿದ್ರು, ಜಿಲ್ಲಾ ಸ್ಥಾನಮಾನ ಕೊಟ್ಟಿದ್ರು. ಇಡೀ ಕರ್ನಾಟಕದಲ್ಲಿ ಯಾವ್ದಾದ್ರು ಈ ತರ ಹಾಸ್ಪಿಟಲ್ ಐತೆ ಅಂತಂದ್ರೆ ಕೇವಲ ನಮ್ಮ KGF ಆಸ್ಪತ್ರೆ. ನಾನು ಶಾಸಕರಿಗೆ ಒಂದು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಜಿಲ್ಲಾ ಸ್ಥಾನಮಾನ ಯಾಕೆ ಬಂತು ಅನ್ನೋದು ತಾವು ಇತಿಹಾಸ ತಿಳ್ಕೋಬೇಕು. ಯಾಕಂದ್ರೆ ತಾವು PhD ಮಾಡಿದಿಲ್ಲ. ನಮ್ಮಂತ ರೈತ ಮಕ್ಕಳು PhD ಮಾಡಕ್ ಆಗಲ್ಲ, ಯಾಕಂದ್ರೆ ನನ್ ಬಡತನ. ನಿಮ್ಮಪ್ಪ ಅಂದ್ರೆ ಗೌರವಾನ್ವಿತ ಸಚಿವರು, ಇವತ್ತೇನು APL ಕಾರ್ಡ್ ಕತ್ರಿಗೆ ಆಗ್ತಾ ಇದ್ರಲ್ಲ, BPL ಕಾರ್ಡ್ಗಳನ್ನ, ಆತ ಸಚಿವರುಗಳು ನಿಮ್ಗೆ ಗೋಲ್ಡನ್ ಸ್ಪೂನ್ ಕೊಟ್ಟಿದ್ದಾರೆ. ಮತ್ತೆ ನಿಮ್ಮನ್ನ ಹೃದ್ರೋಗದ ಕಾಯಿಲೆಯಿಂದ ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಇಂದ, ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾ ಇದ್ದಾರೆ. ಆ ತರ ಸಾವನ್ನು ತಡಿಬೇಕು ಅಂತಂದ್ರೆ ಮುಂಚಿತವಾಗಿ ಇವತ್ತಿಂದನೇ ನಿಮಗೆ ಮನಸ್ಸಾಕ್ಷಿ ಇತ್ತು, ನೀವು ಬಹಳ ಬುದ್ಧಿವಂತ ಹೆಣ್ಮಗಳು, ನಿಮ್ ತಂದೆಯವರು ಗೋಲ್ಡನ್ ಸ್ಪೂನ್ ಅಂತ ಬೆಳೆಸಿದ್ದಾರೆ, ನೀವು PhD ಮಾಡಿದಂದ್ರೆ ನಿಮ್ಗೇನಾದ್ರು ಕಿಂಚಿತ್ತು ಮಾನ ಮರ್ಯಾದೆ ಅನ್ನೋದ್ರಲ್ಲಿ ಇತ್ತಂದ್ರೆ ಮೊದಲನೇದಾಗಿ ಕಾರ್ಡಿಯೋ ಡಾಕ್ಟರ್ಸ್ ನ ಅಪಾಯಿಂಟ್ ಮಾಡಬೇಕು. ಎರಡನೇದು, ನಿಮ್ಮದೇ ಸಿಬ್ಬಂದಿ ಇರ್ತಕ್ಕಂಥ ವೈದ್ಯರೇ ಹೇಳಿದರೆ ಆಪರೇಷನ್ ಥಿಯೇಟರ್ ಇರ್ತಕ್ಕಂಥ ಆ ಒಂದು ಉಪಕರಣಗಳು ಏನೈತೆ 10 ವರ್ಷದಿಂದ ಬಂದಿರುವಂತದ್ದು, 10 years ಬ್ಯಾಕ್ ಬಂದಿರ್ತಕ್ಕಂಥದ್ದು, ಆ ಒಂದು ಆಪರೇಷನ್ ಮಾಡಿಸ್ಬಿಟ್ಟು ಪರದಾಡ್ತಾ ಇದ್ದೀರಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಹೆಸರು ಬಿಡಿ ಸರ್ ಅಂತ ಭಯ ಪಡ್ತಾರೆ. ನೋಡಿ ಎಷ್ಟು ಭಯ ಆಯ್ತು ವೈದ್ಯರು. ಮೊದಲನಿಗೆ ಡಾಕ್ಟರ್ಸ್ ಯಾವ ರೀತಿ ಬೇಕು ಫೆಸಿಲಿಟೀಸ್, ಆ ಫೆಸಿಲಿಟೀಸ್ ಕೊಡಬೇಕು. ಮೂರನೇದು, ನನ್ನ ಸಹೋದರ ರೈತ ಮಗನು, ನಿಮ್ಗೆ ರೈತರಂದ್ರೆ ಬಹಳ ಕಾಳಜಿ ಅಂತೀರಾ. ಒಂದು ಡ್ಯಾಮ್ ಮಾಡ್ಬಿಟ್ಟು ಯಾವತ್ತೋ ಸ್ಯಾಂಕ್ಷನ್ ಆಗಿರೋದು ಡ್ಯಾಮ್ ಮಾಡ್ಬಿಟ್ಟು ನಾನು ರೈತರಿಗೆ ನೀರು ಕೊಟ್ಟೆ ಅಂತೀರಾ. ರೈತರಿಗೆ ನೀರು ಕೊಟ್ಟೋದೆಲ್ಲ ರೂಪಕ್ಕೆ, ಅದು ನೀರು ಹೋಗೋದಕ್ಕೆ ದಾರಿ ಮಾಡ್ಕೊಟ್ಟೋದು ರೂಪಕ್ಕ ಅಂತ ಅದನ್ನ ಕೊಟ್ಬಿಟ್ಟು ನನ್ನ ರೈತರ ಮೇಲೆ ಪ್ರೀತಿ ಅಂತೀರಾ. ನಿಜವಾಗ್ಲೂ ನಿಮ್ ರೈತರ ಮೇಲೆ ಪ್ರೀತಿ ಇತ್ತಂದ್ರೆ ಇವತ್ತು ಇಲ್ಲಿ ನಮ್ಮ ಸಹೋದರ ಬಾಬುವರ ಪತ್ನಿ ಪಟ್ಟಂತ ಕಷ್ಟ, ಇವರ ಒಂದು ಪಟ್ಟಂತ ನೋವು, ಅವತ್ತು ಅವ್ರ ಮಗು ತೀರ್ಕೊಳ್ತು, ಪ್ರೀಮೆಚುರಿಟಿ ಡೆಲಿವರಿ ಮಾಡಿ ಆ ಮಗುಗೆ 10 ಲಕ್ಷದಷ್ಟು ಪರಿಹಾರವನ್ನ ಕೊಡಬೇಕು ಅಂತ ನಾನು ನಿಮ್ಗೆ ಬೇಡಿಕೆ ಇಡ್ತಾ ಇದ್ದೀನಿ. ಆಮೇಲೆ ಈ ಮಗು ಸಾವಿಗೆ ಕಾರಣವಾಗತ್ತಂತ ಡಾಕ್ಟರ್ ನಾಗವೇಣಿ ಅವರು, ಅವ್ರ ಬಗ್ಗೆ ನಾನು ಹೇಳಬೇಕು. ನಮ್ಮ ಮಾಧ್ಯಮದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ. KGF ಕ್ಷೇತ್ರದಲ್ಲಿ ನಮ್ಮ ಜ್ಯೋತಿ ಬಸರ್ ಹೇಳಿದಂಗೆ ಇನ್ಫ್ಲೂಯೆನ್ಸ್ಡ್ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ. ಆ ಹೆಣ್ಮಗಳು ಮಾತಾಡಿದ್ರೆ ಹೇಳ್ತಾರಂತೆ, ಏನ್ ಚಪ್ಪನ ಇದು ಹೆಣ್ಮಗಳು ಬೇಜಾರು ಮಾಡ್ಕೊಂಡು ಹೋಗ್ಬೇಡಿ, ದುಡ್ಡು ಕೊಡ್ಬೇಕು ನಮ್ಗೆ ಅಂತ ಹೇಳ್ತಾರೆ. ಇದು ನಮ್ಮ KGF ಅಕ್ಕ ರೂಪಕ್ಕ ನಡೆಸ್ತಿರ್ತಕ್ಕಂತ ಒಂದು ಕ್ಷೇತ್ರವನ್ನ ಅಡ್ಮಿನಿಸ್ಟ್ರೇಷನ್ ಈ ಬಾಯಲ್ಲಿ ಕೇಳಬೇಕು. ಮತ್ತೆ ಡಾಕ್ಟರ್ ಏನ್ ಹೇಳಿ, ಡಾಕ್ಟರ್ ಇಲ್ಲ ಸರ್, ಸರ್
ಅವ್ರು ಕೇಳೋ ಕ್ವಶನ್ಗೆ ಆನ್ಸರ್ ಹೇಳಕ್ಕಾಗಲ್ಲ ಸರ್, ಆ ಥರ ಮಾತಾಡ್ತಾರೆ ಅವರು. ರೆಸ್ಪಾನ್ಸ್ ಇಲ್ಲ. ನಾವು ಕೇಳಿದ್ರು ಸಹ ಯಾರ ಹತ್ರ ಬೇಗ ಹೋಗಿ ಅಂತಾರೆ. ಯಾಕೆಂದ್ರೆ ಅವ್ರು ಇನ್ನೇ ತಿಳ್ಕೊಂಡ್ರಿ, ಅವ್ರಿಗೆ ಆಶೀರ್ವಾದ ರೂಪ ಅವ್ರ ಆಶೀರ್ವಾದನೇ, ಅವ್ರನ್ನ ಅಪಾಯಿಂಟ್ ಮಾಡಿಸಿರೋದು ರೂಪ ಅವ್ರೆ ಅಂತೆ, ಅದೇ ನಮ್ಮ ಶಾಸ್ತ್ರಿ ಅಂತೆ. ದಯಮಾಡಿ ರೂಪಕ್ಕೆ ನೀವು ಒಬ್ಬ ಹೆಣ್ಮಗಳು, ಆಕೆನೂ ಹೆಣ್ಮಗಳು, ಆ ತಾಯಿ ತನ್ನ ಪಟ್ಟಾಗ ಎಷ್ಟು ನೋವು ತಿಂದಿದ್ದಾರೆ, ಆ ನೋವಿಗೆ ಪರಿಹಾರವಾಗಿ ಆ ಮಗು ತೀರ್ಕೊಡೋದಕ್ಕೆ 10 ಲಕ್ಷವನ್ನ ಕೊಡ್ಬೇಕು ಅಂತ ನಾನು ಬೇಡಿಕೆ ಇಡ್ತಾ ಇದ್ದೀನಿ, ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ನಾನೆಲ್ಲ ಮಾಡ್ತಾ ಇರೋದು, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಸೇರಿ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಕೂಡಲೇ ಆ ಒಂದು ಬೇಜವಾಬ್ದಾರಿ ತಾಂದಿಂದ ನಡ್ಕೊಂಡು ಒಂದು ಮಗು ಭೂಮಿಯನ್ನು ನೋಡ್ಬೇಕಾಗಿರ್ತಕ್ಕಂಥ ಮಗು ಈ ತರ ಸ್ಮಶಾನವಾಗಿ ನೋಡೋಕೆ ಕಾರಣರಾಗಿರ್ತಂತಹ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯನ್ನ ಮತ್ತೆ ಅಲ್ಲಿರ್ತಕ್ಕಂಥ ಡಾಕ್ಟರ್ನ ಕೂಡಲೇ ಅಮಾನತು ಮಾಡಬೇಕಾಗಿ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು KGF ಅಲ್ಲಿ ನಮ್ಮ ಹೆರಿಗೆ ಆಸ್ಪತ್ರೆ ರೂಪಕ ನೀವೇನಾದ್ರೂ ಮಗಕ್ಕೆ ಬಟ್ಟೆ ಕಟ್ಕೊಂಡು ನೋಡ್ರಿ, ಅಲ್ಲಿ ಗೊತ್ತಾಗತ್ತೆ ರಾತ್ರಿ ಹೊತ್ತಲ್ಲಿ ಜಲ್ದಿ ನಡೆಯುವಂಥದ್ದು. ಒಂದು ಹೆಣ್ಮಗು ಡೆಲಿವರಿ ಆಯ್ತು ಅಂತಂದ್ರೆ, ಹೆಣ್ಮಗು ಅಂತಂದ್ರೆ ನನ್ನ ಅಕ್ಕನ ಸಮಾನರಾದಂಥವ್ರು, ನನ್ನ ತಾಯಿ ಸಮಾನರಾದಂಥವ್ರು, ನನ್ನ ತಂಗಿ ಸಮಾನರಾದಂಥವ್ರು ಲಂಚ ಕೊಡ್ಬೇಕು. ನಿಮ್ಗೆ ಏನಾದ್ರು ಪ್ರೂಫ್ ಬೇಕಂದ್ರೆ ನಾನು ಒಳಗೆ ರೆಡಿ ಇದೀನಿ ರೂಪಕ್ಕ. ಇಲ್ಲಿರ್ತಕ್ಕಂಥ ಎಷ್ಟು ಜನ ಹೇಳ್ಬೇಕು ನೋಡಿ ರೂಪಕ್ಕ, ನನ್ನ ಹೆಣ್ಮಕ್ಳು ಆ ಹೆರಿಗೆ ಬರ್ಬೇಕಾದ್ರೆ ಪಡೋ ನೋವೇ ದೊಡ್ಡದು. ನೀವು ಬಂದು ನಿಮ್ ತಂದೆಯವರು ಮಾಡಿರ್ತಕ್ಕಂಥ ಗಣಂದಾರಿಕೆಯಿಂದ ಇವತ್ತು ಗಣಿ ಕಾರ್ಮಿಕರು ರೋಡ್ ಪಾಲಾಗಿದ್ದಾರೆ. ಅಂತ ಒಂದು ಸ್ಥಾನದಲ್ಲಿ ಒಂದು ಡೆಲಿವರಿಗೆ 5,000 ರೂಪಾಯಿ ತಗೊಳ್ತಾರಂದ್ರೆ ಇದು ನಿಮ್ಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ರೂಪಕ್ಕ. ಇವತ್ತು ಹೇಳ್ತಾ ಇದ್ದಾರೆ ನಮ್ಮ ಮೀಡಿಯಾ ಮುಖಾಂತರ, ನನ್ನ RK ಫೌಂಡೇಶನ್ ಪದಾಧಿಕಾರಿಗಳು ಹಾಸ್ಪಿಟಲ್ ಹತ್ರ ನಮ್ ನಂಬರ್ ಹಾಕ್ತಿರಿ, ಎಲ್ಲ ಹಾಸ್ಪಿಟಲ್ ಹತ್ರ ನಮ್ ನಂಬರ್ ಹಾಕ್ತಿರಿ. ಯಾರಾದ್ರೂ ಲಂಚ್ಗೆ ಬೇಡಿಕೆ ಇಟ್ರೆ ಆ ನಂಬರ್ ಕಾಲ್ ಮಾಡಿ, ರೂಪ ಅವರು ನಮ್ಮ ಶಾಸಕರು ಕ್ರಮ ತಗೊಳ್ತಾರೆ ಬೇಡ, ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನು ಕ್ರಮದಲ್ಲಿ ಅವ್ರ ಮೇಲೆ ಯಾವ ರೀತಿ ಕ್ರಮ ತಗೋಬೇಕಾದ್ರೆ ನಾನಿದ್ದೀನಿ ನಿಮ್ ಜೊತೆ, ಯಾರು ₹1 ಲಂಚ ಕೊಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಶೀಘ್ರದಲ್ಲಿ ನಾನೊಂದು ಪತ್ರಿಕಾಗೋಷ್ಠಿ ಕರೆದು ಆ ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ. ನನಗೆ ಮೊದಲನೇದಾಗಿ ರೋಡ್ ಬೇಡ ಅಥವಾ ಬಿಲ್ಡಿಂಗ್ಗಳು ಬೇಡ, ನನಗೆ ಮೊದಲನೇದಾಗಿ ನನ್ನ ಕ್ಷೇತ್ರದ ಜನತೆ ನೆಮ್ಮದಿಯಿಂದ ಬಾಳಿ ಈ ಹಾಸ್ಪಿಟಲ್ಗೆ ರೋಗಿಯಾಗಿ ಬಂದ್ರೆ ಚೇತರಿಸ್ಕೊಂಡಾಗಿ ಆ ಮನೆಯನ್ನ ಕಾಪಾಡೋಕೆ ಒಬ್ಬ ದೈವನಾಗಬೇಕು ಅಂತ ಹೇಳಿ ನಾನು ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಂದು, ಈ ಬಾಣಂತಿರಿಗೆ ಬರ್ತಕ್ಕಂಥ ಒಂದು ಹಣದಲ್ಲಿ ನಮ್ಮ ಮಾಧ್ಯಮದಲ್ಲಿ ಸ್ವಲ್ಪ ಕೇಳಿಸ್ಕೋಬೇಕು. ಈ ಬಾಣಂತಿರಿಗೆ ತಾಯಂದ್ರಿಗೆ ಸೇರ್ಬೇಕಾಗಿರ್ತಕ್ಕಂಥ ಒಂದು ಸ್ಕೀಮ್ಸ್ ಐತೆ, ಅದರಲ್ಲಿ ದೊಡ್ಡ ಅವ್ಯವಹಾರಗಳು ನಡೀತಾ ಐತೆ. ಇದನ್ನು ಕೂಡಲೇ ತನಿಖೆ ನಡೆಸಬೇಕು. ಎಲ್ಲದಕ್ಕಿಂತ ಮಿಗಿಲಾಗಿ ನೀವು ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆ ತಗೊಳ್ಳಿ, ಬೇತ್ನಗರ್ ತಗೊಳ್ಳಿ, ಕ್ಯಾಸಂಬಳ್ಳಿ ತಗೊಳ್ಳಿ, ಮಾರಿಕೊಪ್ಪಂ ತಗೊಳ್ಳಿ, ಗೌರ್ಮೆಂಟ್ ಹಾಸ್ಪಿಟಲ್ ತಗೊಳ್ಳಿ, ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ತಗೊಳ್ಳಿ, ಈ ದೇಶಪ್ ತಗೊಳ್ಳಿ, ಎಲ್ಲಿ ಹೋದ್ರು ಆಂಬುಲೆನ್ಸ್ ಬೇಕಂದ್ರೆ ಎಷ್ಟೊತ್ತಾಗಬೇಕು? ಆಂಬುಲೆನ್ಸ್ಗೆ ಎಷ್ಟೊತ್ತಾಗಬೇಕು? ರೂಪಕ್ಕ, ನಾನೊಬ್ಬ ಜನಪ್ರತಿನಿಧಿ ಅಲ್ಲ, ಜನಸಾಮಾನ್ಯ. ನನ್ಗಿಷ್ಟೆಲ್ಲ ಜನ ಹೇಳ್ತಿರ್ಬೇಕಾದ್ರೆ ನಿಮ್ ಪಕ್ಕದಲ್ಲಿ ಹಿಂಬಾಳಕ್ ಇರ್ತಾರಲ್ಲ, ಜೈಕರ್ ಹೊಡಿತಾರೆ, ಅವ್ರು ಹೇಳಲ್ವ ನಿಮ್ಗಿದೆಲ್ಲ? ಕೂಡಲೇ ಆಂಬುಲೆನ್ಸ್ ನ ಒದಗಿಸಬೇಕು, ಇದು ನಿಮ್ಮ ಪ್ರಥಮ ಕರ್ತವ್ಯ ಅಂತ ನಾನು ನಿಮಗೆ ಮನವಿ ಮಾಡ್ತಾ ಇದ್ದೀನಿ. ನೋಡಿ ರೂಪಕ್ಕ ಅವ್ರೆ, ಹೊಟ್ಟೆ ಉರಿತದೆ ಕಣ್ರಿ, ನೀವೇನ್ ಹೊಟ್ಟೆಗೆ ಅನ್ನ ತಿಂತೀರಾ, ಏನ್ ತಿಂತೀರಾ ನೀವು? ಒಬ್ಬ ರೋಗಿ ಆಂಬುಲೆನ್ಸ್ ಕೇಳಿದ್ರೆ ಆಂಬುಲೆನ್ಸ್ ಬರ್ತದಂತೆ, ಅದ್ರ ಡೀಸೆಲ್ಗೆ ₹1,800 ಕೊಡ್ಬೇಕಾದ್ರೆ ಇದು ಯಾರಪ್ಪನ ಆಸ್ತಿ ರೀ? ಇದು ಕೋಲಾರಿಗೆ 800 ರೂಪಾಯಿ, ಬೆಂಗಳೂರು ₹1,800. ನೋಡಿ ರೂಪಕ್ಕ, ನಾನು ಹೇಳ್ತಾ ಇಲ್ಲ, ಅದು ಹಾಸ್ಪಿಟಲ್ ಸ್ಮಶಾನ ಅಂತ ಇದೆ ರೂಪಕ್ಕ. ದಯಮಾಡಿ ರೂಪಕ್ಕ, ಎಲ್ಲ ಹಾಸ್ಪಿಟಲ್ಗಳಲ್ಲೂ ಆಂಬುಲೆನ್ಸ್ ಫೆಸಿಲಿಟಿ ಬೇಕು, ಎಲ್ಲ ಹಾಸ್ಪಿಟಲ್. ಮತ್ತಿನ್ನೊಂದು ನನ್ನ ಮಾಧ್ಯಮದಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಮೆಡಿಸಿನ್ಸ್ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಮೆಡಿಸಿನ್ ಸರ್ಕಾರದ ಕಡೆಯಿಂದ ಬರ್ತಾ ಇತ್ತು. ಬಟ್ ರೋಗಿಗಳು ಕೊಡ್ತಾ ಇರೋದು ಮಾತ್ರ ತುಂಬಾ ಕಮ್ಮಿ ಕೊಡ್ತಾ ಇದ್ದಾರೆ. ಆ ಮಿಕ್ಕಿರೋ ಸರ್ಕಾರಿ ಬರ್ತಕ್ಕಂಥ ದಸ್ತಾವೇಜಿನ ಒಂದು ಸ್ಟಾಕ್ ಎಲ್ಲೋ ಹೋಗುತ್ತೆ, ಯಾರು ಹೋಗುತ್ತೆ ಗೊತ್ತಿಲ್ಲ. ಮನೆ ನಂದೇ ತಮ್ಮ ಹಾಸ್ಪಿಟಲ್ ಹೋಗಿದ್ದಾನೆ, ಗಾಯ ಆಗೈತೆ, ಫಸ್ಟ್ ಏಡ್ ಮಾಡಕ್ ಹೋದ್ರೆ ಸ್ಟಿಂಚರ್ ಇಲ್ಲ, ಬ್ಯಾಂಡೇಜ್ ಇಲ್ಲ ಅಂತಾರಂತೆ. ನೋಡಿ ಎಂತ ದೌರ್ಭಾಗ್ಯ ಕಂಡ್ರೆ, ಇಂಥ MLA ನಮಗೆ ಬೇಕಾ? ದುಡ್ಡು ತಗೊಂಡು ಓಟ್ ಹಾಕ್ಬೇಕಾ? ನೋಡಿ ರೂಪಕ್ಕ, ಒಂದು ಮಾತು ಹೇಳಿರ್ತೀನಿ ರೂಪಕ್ಕ, ಭಗವಂತ ದೊಡ್ಡವನು. ನಮ್ಮ ರವಿರೆಡ್ಡಿ ಅವ್ರು ಹೇಳ್ತಾ ಇರ್ತಾರೆ, ಪಾಪ ಸರ್ ದೇವ್ರು ಕೆದ್ದವ್ರು ಸರ್ ಅಂತ ಸೂಸ್ತಾವನ್ ಸರ್ ಅಂತ. ಪಾಪ ನಮ್ಮ ರವಿರೆಡ್ಡಿ ಅವ್ರನ್ನು ಕರ್ಕೊಂಡ್ಬಿಟ್ರಿ, ಎಲ್ಲ ಕರ್ಕೊಂಡು ನನಗೆ ಗೊತ್ತಿಲ್ಲ. ಪಾಪ ಆಯಪ್ಪನೇ ಹೇಳ್ತಾ ಇರ್ತಾನೆ,
ದೇವ್ರ ಪೆದ್ದವ್ರು ಸರ್ ಅಂತ ದೇವ್ರ ದೊಡ್ಡವ್ರ ರೂಪಕ್ಕ ನೀವು ಇದೇ ತರ ಪ್ರಾಣಿಗಳನ್ನ ಹೋಗುವಂತ ಕೆಲಸ ಕೊಡ್ತಾ ಇದ್ರೆ ನೋಡಿ ಎಲ್ಲಾರ ಮನೆಯಲ್ಲೂ ಸಾವಾಗತ್ತೆ. ನಾನು ಸತ್ಯವಂತ ಅಥವಾ ನೀವು ಸತ್ಯ ಮೋಸಗಾರ ಅಂತ ಹೇಳ್ತಾ ಇಲ್ಲ, ಬಟ್ ಒಂದು ಲಿಮಿಟ್ ಇರ್ತದೆ. ಬಟ್ ಈ ತರ ಹೋಗ್ತಾ ಇದ್ರೆ ಆ ಪಾಪದ ಫಲ ತುಂಬ್ತಾ ಇರ್ತದೆ ರೂಪಕ್ಕ. ಇವತ್ತು ನೋಡಿ ಈ ಹಾಸ್ಪಿಟಲ್ ಬರ್ಬೇಕಾದ್ರೆ ಭಯ ಪಡ್ತಾ ಇದ್ದಾರೆ. ICU ಇಲ್ಲ. ನೀವು 8 ವರ್ಷ ಆಯ್ತು MLA ಆಗಿ, ಇವತ್ತರೆಗೂ ಯಾಕೆ ICU ತಂದಿಲ್ಲ? ICU ಇದ್ರೆ ಸತ್ತಂಗೆ. ಮತ್ತೆ ಯಾವುದೇ ಡಾಕ್ಟರ್ ಒಬ್ಬ ಪೇಷಂಟ್ ಆದ್ರೆ 3 ರಿಂದ 4 ವರ್ಷ ಕಾಯ್ಬೇಕು. ನೀವೇನಾದ್ರೂ KGF ಜನತೆ ಋಣದಲ್ಲಿದ್ದೀರಿ ಅಂತಂದ್ರೆ, ನೀವೇನಾದ್ರೂ KGF ಜನತೆಯ ಒಂದು ಆಶೀರ್ವಾದ ಪಡೆದಿದ್ದೀರ, ಅವ್ರು ಒಳ್ಳೇದು ಮಾಡ್ಬೇಕು ಅಂತಂದ್ರೆ, ನಿಮ್ ತಂದೆಯವರು ನಿಮಗೆ ಒಳ್ಳೆ ಗುಣಮನ ಕಳಿಸಿದ್ರೆ, ನೀವು ನಿಜವಾಗ್ಲೂ ದೈವ ಭಕ್ತರಾಗಿದ್ರೆ, ನೀವು ನಿಜವಾಗ್ಲೂ KGF ಫೋಟೋಸ್ ಮೇಲೆ ನಿಮ್ಗೆ ನಂಬಿಕೆ ಇತ್ತು ಅಂತಂದ್ರೆ, ನೀವು ನಿಜವಾಗ್ಲೂ ಆ ತಾಯಿ ತಲೆಗೆ ಬೆಲೆ ಕೊಡಂಗಿತ್ತು ಅಂತಂದ್ರೆ, ದಯಮಾಡಿ ಈ ಸಿವಿಲ್ ಹಾಸ್ಪಿಟಲ್ ನಡೀತಕ್ಕಂಥ ಒಂದು ಅಕ್ರಮಗಳನ್ನ, ಸಿವಿಲ್ ಹಾಸ್ಪಿಟಲ್ ಇರಬೇಕಾಗಿರ್ತಕ್ಕಂಥ ಫೆಸಿಲಿಟೀಸ್ ಅನ್ನ ಬೇತ್ಮಂಗ್ಲ, ಗುಟ್ಟಳ್ಳಿ, ಅದೇ ರೀತಿ ಕ್ಯಾಸಂಬಳ್ಳಿಯಲ್ಲಿ ಎಲ್ಲ ಒಂದ್ಸಲ ಚೆಕ್ ಮಾಡಿ. ನಿಮ್ ಮನ್ಸಿಗೆ ಸಮಾಧಾನ ಆಯ್ತು ಅಂದ್ರೆ ನಾವೇನು ಕೇಳಲ್ಲ. ನಿಮ್ ಚೆಕ್ ಮಾಡಿದ್ರೆ ಸಹ ನಮ್ಮನ್ನ ಕರಿಬೇಡಿ, ಮಾಧ್ಯಮದವ್ರು ಕರ್ಕೊಂಡು. ಯಾಕಂದ್ರೆ ನಮ್ಮನ್ನ ಕರೆಯೋದಕ್ಕೆ ನಿಮ್ಗೆ ಬಹಳ ಮುಜುಗರ, ಯಾಕಂದ್ರೆ ನಮ್ಮ ಹತ್ರ ಅಧಿಕಾರ ಇಲ್ಲ. ಮಾಧ್ಯಮದವ್ರು ಕರ್ಕೊಂಡು ಹೋಗಿ ನೀವೆಲ್ಲ ಸರಿ ಆಯ್ತಂದ್ರೆ ಹೇಳಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬಹಳ ಈಗಾಗಲೇ ಮುಖ್ಯವಾಗಿ ನಮ್ಮ ಏನು ಇಲ್ಲಿ ಆರೋಗ್ಯ ಸೇವೆಗಳು ಒದಗಿಸುವಲ್ಲಿ ಏನೇನು ಲ್ಯಾಪ್ಸಸ್ ಆಗಿದೆ ಅನ್ನುವಂಥದ್ದನ್ನ ತಾವು ಎಳೆಯಾಗಿ ಬಿಚ್ಚಿಟ್ಟಿದ್ದೀರಾ. ಸೊ ಇದರಲ್ಲಿ ಏನಾದ್ರೂ ಗಂಭೀರವಾಗಿ ನಮ್ಮ ಒಂದು ಸಿಬ್ಬಂದಿ ಅಥವಾ ಯಾರಾದ್ರೂ ನಮ್ಮ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟವ್ರು ಯಾರಾದ್ರೂ ಈ ಇದರಲ್ಲಿ ತಪ್ಪಿತಸ್ಥರು ಅಂತ ಸಾಬೀತಾದ್ರೆ ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ನಮ್ಮ ಮಾನ್ಯ DHS ಅವರ ಮುಖಾಂತರ ಅದು ಜರುಗಿಸುವಂತ ಒಂದು ಭರವಸೆ ನಾವು ಕೊಡ್ತಾ ಇದ್ದೀವಿ. ಹಾಗೂ ಇಲ್ಲಿ ಏನೇನೋ ಪ್ರಾಬ್ಲಮ್ಸ್ ಹೇಳ್ತಾ ಇಲ್ಲಿ ಯಾವ ಒಂದು ಸೇವೆಗಳು ನಾವು ಇಲ್ಲಿ ಚಾರ್ಜ್ ಮಾಡುವಂಗಿಲ್ಲ. ಸೊ ಚಾರ್ಜಸ್ ಅಂತ ಹೇಳಿ ಬಂದಾಗ ಅದನ್ನ ನಾವು ತನಿಖೆಗೆ ಒಳಪಡಿಸಬೇಕಾಗುತ್ತೆ. ಸೊ ಸಮಗ್ರವಾಗಿ ಒಂದು ತನಿಖೆ ನಡೆಸಬೇಕಾಗತ್ತೆ. ಇಲ್ಲಿ ನಮ್ಮ ಜಿಲ್ಲಾ KGF ಆಸ್ಪತ್ರೆ ಹಾಗೂ ನಮ್ಮ ವುಮೆನ್ ಅಂಡ್ ಚೈಲ್ಡ್ ಪ್ರತ್ಯೇಕವಾಗಿ ಒಂದು ಸೊ ಇಲ್ಲಿ ನಾವು ತನಿಖೆ ನಡೆಸಿ ಏನೇ ಒಂದು ಸೇವೆಗಳಿಗೆ ಚಾರ್ಜಸ್ ಅಂತ ಹೇಳ್ತಾ ಇದ್ದೀರಾ ಇದ್ರ ಬಗ್ಗೆನೂ ಸಹ ನಾವು ಕೂಲಂಕುಷವಾಗಿ ತನಿಖೆ ನಡೆಸ್ತೀವಿ. ಯಾವುದೇ ಒಂದು ಲ್ಯಾಪ್ಸಸ್ ಯಾವ ಒಂದು ಬೇರೆ ಲೋಪ ಏನಾದ್ರು ಕಂಡು ಬಂದಾಗ ಅವರ ವಿರುದ್ಧ ಕ್ರಮ ತಗೊಳ್ಳುವಂತ ಭರವಸೆನ ನಾವು ಕೊಡ್ತಾ ಸೊ ಅದನ್ನು ಅಷ್ಟೇ ಸರ್. ಯಾವುದೇ ಒಂದು ಸನ್ನಿವೇಶ ಇದೆ ಅದನ್ನ ನಾವು ಒಂದು ತನಿಖೆ ಮಾಡಿನೇ ನಾವು ಮುಂದಿನ ಹೆಜ್ಜೆ ತಗೋಬೇಕಾಗತ್ತೆ. ಸೊ ಹಾಗಾಗಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ನಾವು ಆಲಿಸಿದ್ದೀರಿ. ಸೊ ಇದನ್ನ ಮಾನ್ಯ DHO ಸರ್ ಅವರ ಒಂದು ಗಮನಕ್ಕೆ ತಂದು ಒಂದು ತನಿಖಾ ತಂಡವನ್ನ ರಚನೆ ಆಲ್ರೆಡಿ ಮಾಡಿದ್ದೀರಿ. ಸೊ ಪ್ರಾಥಮಿಕವಾಗಿ ಒಂದು ತನಿಖಾ ವರದಿನೂ ಸಹ ಬಂದಿದೆ. ಸೊ ಒಂದು ಏನು ಪೆಂಡಿಂಗ್ ಇರುವಂತದ್ದು ನಮ್ಮ RL ಮೆಡಿಕಲ್ ಕಾಲೇಜಿನ ಬರಬೇಕಾಗಿದೆ. ಸೊ ಆ ಒಂದು ರಿಪೋರ್ಟ್ ಬಂದಿದ ತಕ್ಷಣ ನಾವು ಕ್ರಮಕ್ಕೆ ಶಿಫಾರಸು ಮಾಡ್ತೀವಿ.